ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಬ್ಯಾಂಕಿಂಗ್ ಗಡೆ ಯೂಟ್ಯೂಬ್ ಚಾನಲ್. ಪ್ರಿವಿಯಸ್ ವಿಡಿಯೋ ಒಳಗಡೆ ನಿಮ್ಮ ಕಮೆಂಟ್ಸ್ ಅಥವಾ ನಿಮ್ಮ ಕ್ವಶನ್ಸನ್ನು ಸೆಲೆಕ್ಟ್ ಮಾಡಿಕೊಂಡು ಆ ಕ್ವಶನ್ಸಿಗೆ ನಾನು ಆನೆಸ್ಟಾಗಿ ಆನ್ಸರ್ ಮಾಡ್ತೀನಿ ಅಂತ ವಿಡಿಯೋ ಮಾಡಿದ್ದೆ. ಸೊ ಈ ವಿಡಿಯೋ ಅದರದ್ದು ನೆಕ್ಸ್ಟ್ ಪಾರ್ಟು. ಪ್ರಿವಿಯಸ್ ವಿಡಿಯೋ ಒಳಗಡೆ ನಾವು ಪರ್ಸನಲ್ ರಿಲೇಟೆಡ್ ಕ್ವಶನ್ಸಿಗೆ ನಾನು ಆನ್ಸರ್ ಮಾಡಿದ್ದೆ. ಆಮೇಲೆ ಪ್ರಿಪರೇಷನ್ ರಿಲೇಟೆಡ್ ಕ್ವಶನ್ಸಿಗೆ ಆನ್ಸರ್ ಮಾಡಿದ್ದೆ. ಈ ವಿಡಿಯೋ ಒಳಗಡೆ ಸಬ್ಜೆಕ್ಟ್ಸ್ ರಿಲೇಟೆಡ್ ಕ್ವಶನ್ಸ್ನ ಸೆಲೆಕ್ಟ್ ಮಾಡಿಕೊಂಡು ಅದಕ್ಕೆ ಆನ್ಸರ್ ಮಾಡ್ತೀನಿ. ಹಾಗೇ ಕೆಲವು ಮೋಟಿವೇಟ್ ಮಾಡುವಂಥ ಕಮೆಂಟ್ಸ್ ಇತ್ತು, ಅದರ ರಿಲೇಟೆಡ್ಡು ಮತ್ತು ಪ್ರಿಪ್ರೇಷನ್ ರಿಲೇಟೆಡ್ ಕೆಲವರು ಸಜೆಸ್ಟ್ ಮಾಡಿದರು. ಸೊ ಈ ಥರ ನೀವು ಪ್ರಿಪೇರ್ ಆದರೆ ಈ ಥರ ಚೇಂಜಸ್ ಮಾಡಿಕೊಂಡ್ರೆ ಇಂಪ್ರೂವ್ ಆಗ್ಬೋದು, ಇನ್ನೂ ಬೆಟರ್ ಪರ್ಫಾರ್ಮೆನ್ಸ್ ಕೊಡೋಕ್ಕಾಗ್ಬೋದು ಅಂತ ಸಜೆಸ್ಟ್ ಮಾಡಿದರು. ಅಂತಹ ಕೆಲವು ಕಮೆಂಟ್ಸನ್ನು ಈ ಸೆಗ್ಮೆಂಟಲ್ಲಿ ನಾನು ಸೆಲೆಕ್ಟ್ ಮಾಡಿಕೊಂಡು ಇನ್ಕ್ಲೂಡ್ ಮಾಡ್ಕೊಂಡಿದ್ದೀನಿ. ಸೊ ಅದು ಅದರಿಂದ ನಿಮಗೂ ಹೆಲ್ಪ್ ಆಗ್ಬೋದು, ಅಂದರೆ ನಿಮ್ಮ ಪ್ರಿಪ್ರೇಷನ್ ಜರ್ನಿ ಒಳಗೂ ಹೆಲ್ಪ್ ಆಗ್ಬೋದು. ಸೊ ಹಾಗಾಗಿ ಮಿಸ್ ಮಾಡದೆ ಈ ವಿಡಿಯೋನು ಕೊನೆವರೆಗೂ ನೋಡಿ. ಇಷ್ಟು ಸಬ್ಜೆಕ್ಟ್ಸ್ ರಿಲೇಟೆಡ್ ಅಂದರೆ ಅದರಲ್ಲಿ ಫಸ್ಟು ಕ್ವಶನ್ನು ಮಂಜುಳಾ ಜಲಾಪುರ್ ಅವ್ರು ಕೇಳಿದ್ದಾರೆ. IBPS ಕ್ಲರ್ಕ್ ಫಿಲಿಮ್ಸ್. ಓಕೆ, ಅಂದರೆ ಇವರು ನಾನು ಒಂದು ಕಮೆಂಟ್ ಪಿನ್ ಮಾಡಿದ್ದೆ, ಲೈಕ್ ನಿಮ್ಮದು ಸ್ಕೋರ್ಸ್ ಯಾವ್ದಾವ್ದು ಇಂಗ್ಲೀಷಲ್ಲಿ ಸ್ಕೋರ್ಸ್ ಯಾವ ಥರ ಬಂದಿದೆ ಅನ್ನೋದನ್ನು ಕಮೆಂಟ್ ಮಾಡಿ ಅಂತ ಮೆನ್ಷನ್ ಮಾಡಿದ್ದೆ. ಸೊ ಮೇ ಬಿ ಇವರು ಅದಕ್ಕೆ ರಿಪ್ಲೈ ಮಾಡಿದ್ರು ಅಂತ ಅನಿಸುತ್ತೆ. IBPS ಕ್ಲರ್ಕ್ ಫಿಲಿಮ್ಸಲ್ಲಿ 9.75, RRB ಕ್ಲರ್ಕ್ ಮೇನ್ಸಲ್ಲಿ 15.75, RRB PO ಮೇನ್ಸಲ್ಲಿ 10.50 ಬಂದಿದೆ ಅಂತ. ಸೊ ಏನಂತಂದರೆ ಸ್ವಲ್ಪ ಇಂಗ್ಲೀಷ್ಗೆ ಜಾಸ್ತಿ ಟೈಮ್ ಕೊಡಿ, ಯಾಕಂತಂದರೆ ನಿಮ್ಮದು ಇಂಗ್ಲೀಷ್ ಸ್ಕೋರ್ಸ್ ಕಡಿಮೆ ಬಂದಿರೋದ್ರಿಂದ ಇಂಗ್ಲೀಷ್ಗೆ ಜಾಸ್ತಿ ಟೈಮ್ ಕೊಡಿ. ಇಂಗ್ಲೀಷ್ ಅದೇ ಬುಕ್ಸ್ ಜಾಸ್ತಿ ಓದಿ, ಅಥವಾ ಬುಕ್ಸ್ ಓದೋಕ್ಕಾಗಿಲ್ಲ ಅಂತಂತಂದರೆ ರೇಡಿಯೋರಿಯಲ್ ಕ್ಲಾಸಸ್ ಕೇಳಿ, ಅದರಲ್ಲಿ ಬರೋ ವ್ಯಾಕ್ಯಾಬ್ಲರಿನ ನೋಟ್ ಮಾಡ್ಕೊಳ್ರಿ, ಅದನ್ನು ರಿವೈಸ್ ಮಾಡಿರಿ. ಆಮೇಲೆ ಡೈಲಿ ಕ್ವಿಜಸ್ ಅಟೆಂಡ್ ಮಾಡಿರಿ. ಆಮೇಲೆ ವೀಕ್ಲಿ 2-3 ಸೆಕ್ಷನ್ ಮಾಡ್ಕೊಡ್ರಿ. ಸೊ ಇದರಿಂದ ಆಬ್ವಿಯಸ್ಲಿ ನಾನು ಅದು ಪ್ರಿವಿಯಸ್ ವಿಡಿಯೋ ಸ್ಟ್ರಾಟಜಿ ವಿಡಿಯೋ ಏನು ಹೇಳಿದ್ದೀನಲ್ಲ, ಸೊ ಅದನ್ನು ಫಾಲೋ ಮಾಡಿದರೆ ಆಬ್ವಿಯಸ್ಲಿ ನಿಮ್ಮದು ಇಂಗ್ಲೀಷ್ ಇಂಪ್ರೂವ್ ಆಗೇ ಆಗುತ್ತೆ. ನೆಕ್ಸ್ಟು ಫಿಕ್ಸ್ ವಿತ್ ಡೆವ್ OPS. ಸೊ ಇದೇನೋ ಸಮಥಿಂಗ್ ಇವರು ಫಾರ್ ಕರೆಂಟ್ ಅಫೇರ್ಸ್, ಮಂತ್ಲಿ ಕರೆಂಟ್ ಅಫೇರ್ಸ್ ಆಫ್ ಎನಿ ಯೂಟ್ಯೂಬ್ ಚಾನಲ್ ಈಸ್ ಫೈನ್, ಈ ಥರ ಕೇಳಿದ್ದಾರೆ. ಎನಿ ಯೂಟ್ಯೂಬ್ ಚಾನಲ್ ಅಂತನೋಕಿನ ತುಂಬ ಜನ ಇದ್ದಾರೆ ಕರೆಂಟ್ ಅಫೇರ್ಸ್ಗೂ. ಕಪಿಲ್ ಕಾಟಲ್ ಸರ್ ಅಂತಿದ್ದಾರೆ, ಅಭಿಜಿತ್ ಮಿಶ್ರಾ ಅಂತ ಇದ್ದಾರೆ, ಶೀತಲ್ ಶರ್ಮಾ ಮ್ಯಾಮ್ ಅಂತಿದ್ದಾರೆ, ಆಮೇಲೆ ಖುಷ್ ಪಾಂಡೆ ಸರ್ ಇದ್ದಾರೆ. ಸೊ ಇದರಲ್ಲಿ ಎಲ್ಲರದ್ದು ಕೇಳಿ, ನಿಮಗೆ ಯಾರ್ದು ಕನ್ವೀನಿಯೆಂಟ್ ಅಥವಾ ಯಾರ್ದು ಅಂಡರ್ಸ್ಟ್ಯಾಂಡಬಲ್ ಅಂತ ಇರುತ್ತೆ ಅವ್ರದನ್ನು ನೀವು ಫಾಲೋ ಮಾಡಿದರೆ ಯೂಟ್ಯೂಬ್ ಕ್ಲಾಸಸ್ಸೇ ಮೋರ್ ದೆನ್ ಸಫಿಷಿಯೆಂಟ್. ನೆಕ್ಸ್ಟು ರಮೇಶ್ ಅವ್ರು ಕೇಳಿದ್ದಾರೆ, ಬ್ರೋ ಕಂಪ್ಯೂಟರ್ ಯಾರು ಕ್ಲಾಸ್ ಕೇಳಬೇಕು? ಕಂಪ್ಯೂಟರ್ ನಾನು ಫಾಲೋ ಮಾಡಿದ್ದು ಸಚಿನ್ ಅರೋರಾ ಸರ್ ಒಬ್ಬರದ್ದೇ. ಸೊ ಅವ್ರದ್ದು ಯೂಟ್ಯೂಬ್ ಕ್ಲಾಸಸ್ಸೇ ಮೋರ್ ದೆನ್ ಎನಫು. ಅದು ಕಂಪ್ಲೀಟ್ ಅವ್ರದ್ದು ನಿಮ್ಗೆ ಯಾವುದಾದ್ರೂ ಅಲ್ಲಿ ಕಾನ್ಸೆಪ್ಟ್ ಯಾವುದೂ ಅರ್ಥ ಆಗಿಲ್ಲ ಅಂತಂದರೆ ಅವರು ಸಪ್ರೇಟ್ ಪ್ಲೇಲಿಸ್ಟ್ ಮಾಡಿದ್ದಾರೆ. ಆ ಪ್ಲೇಲಿಸ್ಟ್ನ ನೀವು ಕಂಪ್ಲೀಟಾಗಿ ನೋಡಿ, ಆಮೇಲೆ ಇಂಪಾರ್ಟೆಂಟ್ ಇರೋದನ್ನು ನೋಟ್ ಮಾಡಿ ಇಟ್ಕೊಳ್ರಿ, ಅದನ್ನು ರಿವೈಸ್ ಮಾಡಿ, ಅಷ್ಟೇ ಸಾಕು. ಅದು ದಟ್ ಈಸ್ ಮೋರ್ ದೆನ್ ಎನಫ್. ಅವ್ರದ್ದೊಬ್ಬರದೇ ರೆಫರ್ ಮಾಡಿದರೂ ಪರವಾಗಿಲ್ಲ. ನೆಕ್ಸ್ಟು PVN ಅವ್ರು ಕೇಳಿದ್ದಾರೆ, ಕ್ವಾಂಟ್ ಸ್ಟ್ರಾಟಜಿ. ಅದೇ ನಾನು ರೀಸನಿಂಗ್, ಕ್ವಾಂಟು ಎಲ್ಲದನ್ನೂ ನಾನು ಒಂದೊಂದು ಸಪ್ರೇಟ್ ವಿಡಿಯೋ ಮಾಡಿ ಶೇರ್ ಮಾಡ್ತೀನಿ ಅದ್ರ ಬಗ್ಗೆ. ನೆಕ್ಸ್ಟ್ ಹರ್ಷ ಅವ್ರು ಕೇಳಿದ್ದಾರೆ, ಮೇನ್ಸ್ ರೀಸನಿಂಗ್ ಸ್ಟ್ರಾಟಜಿ ಎಕ್ಸ್ಪ್ಲೇನ್ ಬ್ರೋ. ಸೊ ಅದೇ ಫಿಲಿಮ್ಸು ಮೇನ್ಸ್ ಇನ್ಕ್ಲೂಡ್ ಆಗಿರೋದೆ, ಮತ್ತು ಬಿಗಿನರ್ಸ್ ಮತ್ತು ರಿಪೀಟರ್ಸ್ಗೂ ಹೆಲ್ಪ್ ಆಗೋ ಥರದ್ದೇ ನಾನು ಶೇರ್ ಮಾಡ್ತೀನಿ ಇನ್ನು ಅಪ್ಕಮಿಂಗ್ ಡೇಸ್. ಅದು ಆದಷ್ಟು ಬೇಗ ನಾನು ಮಾಡ್ತೀನಿ ಅದ್ರ ಬಗ್ಗೆ ವಿಡಿಯೋ. ನೆಕ್ಸ್ಟು ಭರತ್ BOB ಅಂತ ಇವರು ಕೇಳಿದರೆ, ಬ್ರೋ ರೀಸನಿಂಗ್ ಆ್ಯಂಡ್ ಕ್ವಾಂಟ್ ಅಟೆಂಪ್ಟ್ಸ್ ಮೇನ್ಸಲ್ಲಿ ಹೇಗೆ ಇನ್ಕ್ರೀಸ್ ಮಾಡೋದು? ಬಿಕಾಸ್ ಒಂದು ಕ್ವಶನ್ ಅಟೆಂಡ್ ಮಾಡಿ ಆನ್ಸರ್ ಬಂದಿಲ್ಲ ಅಂದಾಗ ನೆಕ್ಸ್ಟ್ ಕ್ವಶನ್ ಮಾಡೋ ಟೈಮ್ಗೆ ಪ್ಯಾನಿಕ್ ಆಗಿ ಗೊತ್ತಿರೋದು ಅಟೆಂಡ್ ಮಾಡದೆ ಟೈಮ್ ವೇಸ್ಟ್ ಆಗ್ತಿದೆ. ಲೈಕ್ ವಾಟ್ ಸ್ಟ್ರಾಟಜೀಸ್ ಶುಡ್ ಐ ಫಾಲೋ ಆ್ಯಂಡ್ ಹೌ ಟು ಇಂಪ್ರೂವ್ ಮಾರ್ಕ್ಸ್ ಇನ್ ದೀಸ್ 2 ಸೆಕ್ಷನ್ಸ್. ಸೊ ಇದಕ್ಕೆ ಮಾಕ್ ಅನಲೈಸಿಸ್ ಪ್ರಾಪರಾಗಿ ಮಾಕ್ ಅನಲೈಸಿಸ್ ಮಾಡಿದಾಗ ನಮ್ಗೆ ಗೊತ್ತಾಗುತ್ತೆ, ನಾವು ಯಾವುದರಲ್ಲಿ ಸ್ಟ್ರಾಂಗ್ ಇದ್ದೀವಿ, ಯಾವುದರಲ್ಲಿ ವೀಕ್ ಇದ್ದೀವಿ, ಯಾವ ಎಕ್ಸಾಮ್ ಅಟೆಂಡ್ ಮಾಡಬೇಕಾದ್ರೆ ಯಾವುದನ್ನು ನಾವು ಫಸ್ಟ್ ಅಟೆಂಡ್ ಮಾಡಿ ಕಂಪ್ಲೀಟ್ ಮಾಡಬೇಕು, ಅದಾದಮೇಲೆ ಯಾವುದನ್ನು ನಾವು ಯಾವ ಥರದ ಕ್ವಶನ್ಸ್ನ ನಾವು ಸೆಲೆಕ್ಟ್ ಮಾಡ್ಕೋಬೇಕು ಅನ್ನೋದು ಪ್ರಾಪರ್ ಅನಲೈಸಿಸ್ ಥ್ರೂ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ. ಆ ಪ್ರಾಪರ್ ಅನಲೈಸಿಸ್ ಯಾವ ಥರ ಮಾಡೋದು ಅನ್ನೋದನ್ನು ನಾನು ಅದು ಪ್ಲ್ಯಾನ್ ಹಾಕ್ಕೊಂಡಿದ್ದೀನಿ. ಅದರ ರಿಲೇಟೆಡ್ ಒಂದು ವಿಡಿಯೋ ಮಾಡೋಣ ಅಂತೇಳಿ. ಸೊ ಆದಷ್ಟು ಬೇಗ ಅದನ್ನು ಶೇರ್ ಮಾಡ್ತೀನಿ. ಆಮೇಲೆ ನೀವೇನು ಹೇಳಿದ್ರಲ್ಲ, ಕ್ವಾಂಟ್ ಮೇನ್ಸ್ ರೀಸನಿಂಗ್ ಮತ್ತು ಮೇನ್ಸ್ ಕ್ವಾಂಟ್, ಸೊ ಅದ್ರ ರಿಲೇಟೆಡ್ಡು ಫಸ್ಟು ಅದ್ರದ್ದು ಸ್ಟ್ರಾಟಜಿ ವಿಡಿಯೋ ನಾನು ಶೇರ್ ಮಾಡ್ತೀನಿ. ಅದಾದಮೇಲೆ ಇದು ಪ್ರಾಪರ್ ಅನಲೈಸಿಸ್ ವಿಡಿಯೋ ಒಳಗಡೆ ನೀವು ಯಾವುದರಲ್ಲಿ ಸ್ಟ್ರಾಂಗ್ ಇದ್ದೀರಾ, ಅದನ್ನು ಯಾವ ಥರ ಅನಲೈಸಿಸ್ ಮಾಡಬೇಕು, ಅದಾದಮೇಲೆ ಯಾವ ಥರ ಕ್ವಶನ್ಸ್ ನೀವು ಚೂಸ್ ಮಾಡ್ಕೋಬೇಕು ಅನ್ನೋದನ್ನು ಆ ವಿಡಿಯೋ ಒಳಗಡೆ ನಾನು ಶೇರ್ ಮಾಡ್ತೀನಿ. ನೆಕ್ಸ್ಟು ನಿಖಿತಾ, ಬ್ರೋ ಇಂಗ್ಲೀಷ್ ಸ್ಟ್ರಾಟಜಿ ಹೇಳಿ. ಇದು ಆಲ್ರೆಡಿ ನಾನು ಶೇರ್ ಮಾಡಿದ್ದೀನಿ. ಮೇ ಬಿ ಇದು ಅಂದರೆ ಇವ್ರು ಕಮೆಂಟ್ ಹಾಕಿದಾಗ ನಾನು ಅದನ್ನು ಮಾಡಿರಲಿಲ್ಲ ಅಂತ ಅನಿಸುತ್ತೆ. ಸೊ ಇದು ಆಲ್ರೆಡಿ ನಾನು ಇಂಗ್ಲೀಷ್ ಸ್ಟ್ರಾಟಜಿ ವಿಡಿಯೋ ಶೇರ್ ಮಾಡಿದ್ದೀನಿ. ನೆಕ್ಸ್ಟು ಶ್ವೇತಾ K ಅವ್ರು ಕೇಳಿದ್ದಾರೆ,
ಸ್ಮಾರ್ಟ್ ಕಿಡ ಸಿ ಎ ಹೆವಿ ಅನಿಸುತ್ತೆ ಅಲ್ವಾ ಬ್ರೋ? ಸ್ಮಾರ್ಟ್ ಕಿಡ ಹೆವಿ ಇರುತ್ತೆ, ಬಟ್ ವರ್ಕ್ ಟು ರೀಡ್. ಯಾಕಂತಂದರೆ ಅದರೊಳಗಡೆ ಸ್ಟಟಿಕ್ಕು ಕವರ್ ಮಾಡಿರ್ತಾರೆ ಕೆಳಗಡೆ, ಆಮೇಲೆ ಸ್ಮಾರ್ಟ್ ಪಾಯಿಂಟ್ಸ್ ಅಂತ ಮೆನ್ಷನ್ ಮಾಡಿರ್ತಾರೆ. ಸೊ ಹಾಗಾಗಿ ನೀವು ಸ್ಮಾರ್ಟ್ ಕಿಡ ಫಾಲೋ ಮಾಡ್ತಿದ್ರೆ ಅದನ್ನೇ ಕಂಟಿನ್ಯೂ ಮಾಡೋದು ಬೆಟ್ರ್. ನೆಕ್ಸ್ಟು ಕರ್ನಾಟಕ ಬ್ಯಾಂಕರ್ಸ್ ಅಂತ, ಇವರು ಇಂಟರ್ವ್ಯೂ ಲ್ಯಾಂಗ್ವೇಜ್ ಅಂತ ಆಗಬೇಕಿತ್ತು, ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿದೆ. ಸೊ ಇಂಟರ್ವ್ಯೂ ಲ್ಯಾಂಗ್ವೇಜು ಅದೇ ಮಿಕ್ಸ್ ಆಗಿ ಇತ್ತು, ಕಂಪ್ಲೀಟ್ ಕನ್ನಡ ಅಂತಲೂ ಇಲ್ಲ, ಕಂಪ್ಲೀಟ್ ಇಂಗ್ಲೀಷ್ ಅಂತಲೂ ಇಲ್ಲ. ಅವರು ಮಿಕ್ಸ್ ಆಗಿ ಕೇಳ್ತಿದ್ರು, ಅಂದರೆ ಬೋತ್ ಇನ್ ಇಂಗ್ಲೀಷ್ ಆ್ಯಂಡ್ ಕನ್ನಡ. ಬಟ್ ಅವರು ಯಾವ ಲ್ಯಾಂಗ್ವೇಜಲ್ಲಿ ಕ್ವಶನ್ ಕೇಳ್ತಿದ್ರು, ನಾನು ಆ ಲ್ಯಾಂಗ್ವೇಜಲ್ಲಿ ಆನ್ಸರ್ ಮಾಡಿದ್ದೆ. ನೆಕ್ಸ್ಟ್ ಆ್ಯಂಡ್ ಫೈನಲ್ ಪಾರ್ಟ್, ಇದು ಗ್ರ್ಯಾಟಿಟ್ಯೂಡ್ ಅಂತಂದರೆ ಇಲ್ಲಿ ತುಂಬ ಜನ ನನಗೆ ಮೋಟಿವೇಟ್ ಆಗೋ ಥರ ಕಮೆಂಟ್ ಮಾಡಿದರು. ಆಮೇಲೆ ನನ್ನ ಪ್ರಿಪ್ರೇಷನಲ್ಲಿ ನಾನೇನಾದರೂ ಚೇಂಜಸ್ ಮಾಡ್ಕೋಬೇಕಾ, ಅಥವಾ ಯಾವ ಥರ ಚೇಂಜಸ್ ಮಾಡ್ಕೊಂಡ್ರೆ ನಾನು ಇನ್ನೂ ಇಂಪ್ರೂವ್ ಆಗ್ಬೋದು ಅನ್ನೋ ಥರನೂ ಕೆಲವರು ಸಜೆಸ್ಟ್ ಮಾಡಿದರು. ಅಂಥ ಕೆಲವು ಕಮೆಂಟ್ಸನ್ನು ನಾನಿಲ್ಲಿ ಚೂಸ್ ಮಾಡ್ಕೊಂಡಿದ್ದೀನಿ, ಜಸ್ಟ್ ಬಿಕಾಸ್ ಅವರಿಗೆ ನಾನು ಗ್ರೇಟ್ಫುಲ್ ಆಗಿರೋದಕ್ಕೆ. ಸೊ ಅದರಲ್ಲಿ ಫಸ್ಟ್ ಮೋನಿಕಾ ನಾಗರಾಜ್ ಅಂತ, ಇವರು ಹೈ ಬ್ರೋ, ನೈಸ್ ಟು ಸಿ ಸಮನ್ ಡೂಯಿಂಗ್ ವಿಡಿಯೋ ಆನ್ ಬ್ಯಾಂಕಿಂಗ್, ಎಸ್ಪೆಷಲಿ ಕನ್ನಡದವರು, ವೇಟಿಂಗ್ ಫಾರ್ ಮೋರ್ ವಿಡಿಯೋಸ್. ಸೊ ಫಸ್ಟ್ ಆಫ್ ಆಲ್ ನಿಮಗೆ ಥ್ಯಾಂಕ್ಸ್ ಹೇಳ್ತೀನಿ, ಬಿಕಾಸ್ ಈ ಕ್ವಾಲಿಟಿ ಎಲ್ಲರಲ್ಲೂ ಇರೋಲ್ಲ, ಅಂದರೆ ರೆಕಗ್ನೈಸ್ ಮಾಡಿ ಅವ್ರಿಗೆ ಏನೋ ಮೆನ್ಷನ್ ಮಾಡೋ ಥರ. ಸೊ ನಿಮ್ಮಲ್ಲಿ ಆ ಕ್ವಾಲಿಟಿ ಇದೆ ಅಂತಂದರೆ ದಟ್ ಇಸ್ ದ ಬೆಸ್ಟ್ ಕ್ವಾಲಿಟಿ ಯು ಹ್ಯಾವ್. ಸೊ ಟೈಮ್ ತೊಗೊಂಡು ನೀವು ಈ ಥರ ಕಮೆಂಟ್ ಮಾಡಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಸೊ ಅದೇ ಈ ವಿಡಿಯೋ ನಮ್ಮ ಕನ್ನಡದವ್ರಿಗೆ, ಆಮೇಲೆ ಬ್ಯಾಂಕ್ ಎಕ್ಸಾಮ್ಸಲ್ಲಿ ನಮ್ಮವರೇ ಇರಲಿ ಅನ್ನೋದು ರೀಸನ್ಗೆ ನಾನು ಸ್ಟಾರ್ಟ್ ಮಾಡಿದ್ದು. ಆಬ್ವಿಯಸ್ಲಿ ಇದು ಏನೇ ಹೆಲ್ಪ್ ಬೇಕಿದ್ರು ನನ್ನಿಂದ ಎಷ್ಟು ಸಾಧ್ಯನೋ ಅಷ್ಟು ನಾನು ಹೆಲ್ಪ್ ಮಾಡ್ತೀನಿ. ಸೊ ಥ್ಯಾಂಕ್ ಯು. ನೆಕ್ಸ್ಟು ಫಿಕ್ಸ್ ವಿತ್ ಡೆವ್ OPS ಅಂತ ಇವರು ಕಮೆಂಟ್ ಮಾಡಿದರು. ಆಲ್ಸೋ ಥ್ಯಾಂಕ್ಸ್ ಫಾರ್ ಬ್ಯಾಂಕಿಂಗ್ ಎಕ್ಸಾಮ್ ಕಂಟೆಂಟ್ ಇನ್ ಕನ್ನಡ. ಓಕೆ, ಅದೇ ಇವ್ರಿಗೂ ನಿಮಗೂ ಥ್ಯಾಂಕ್ಸು. ಇದು ನಮ್ಮವ್ರಿಗೆ ಏನೇ ಹೆಲ್ಪ್ ಬೇಕಿದ್ರು, ನೀವು ಯಾರಿಗೆ ಏನೇ ಹೆಲ್ಪ್ ಬೇಕಿದ್ರು ದಯವಿಟ್ಟು ನೀವು ಕಮೆಂಟಲ್ಲಾಗಿರ್ಬೋದು, ಅಥವಾ ನಾನು ಏನೋ ಮೇಲ್ ಅಪ್ಡೇಟ್ ಮಾಡ್ತೀನಿ, ಮೇಲ್ ಲಿಂಕ್ ಅದ್ರ ಥ್ರೂ ಆದರೂ ಆಗಿರ್ಬೋದು. ನಿಮ್ಗೆ ಏನೇ ಹೆಲ್ಪ್ ಬೇಕಿದ್ರು ಕೇಳಿ, ನಾನು ಎಲ್ಲನೂ ಹೆಲ್ಪ್ ಮಾಡ್ತೀನಿ ಅಂತ ಹೇಳಲ್ಲ, ಬಟ್ ನನ್ನಿಂದ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟಂತೂ ನಾನು ಖಂಡಿತವಾಗ್ಲೂ ಹೆಲ್ಪ್ ಮಾಡ್ತೀನಿ. ಈ ಚಾನಲಿಂದ ನಿಮ್ಗೆ ಅದೇ 1% ನಿಮಗೆ ಬೆನಿಫಿಟ್ ಸಿಕ್ಕರು ಇದು ಏನೋ ಸಾರ್ಥಕ. ನಾನು ಈ ಯೂಟ್ಯೂಬ್ ಚಾನಲ್ ಮಾಡಿದ್ದಕ್ಕೂ ನಂಗೆ ಖುಷಿ ಆಗುತ್ತೆ. ನೆಕ್ಸ್ಟು ರಮೇಶ್ ಬ್ಯಾಂಕರ್ ಅಂತ, ಬ್ರೋ ಐ ವಾಸ್ ಇನ್ ಯುವರ್ ಸಿಚುವೇಶನ್, ದಿಸ್ ಈಸ್ ಐ ಕ್ಲಿಯರ್ಡ್ ಮೈ RRBP ಆಫ್ಟರ್ 3 attempts. ಆಪ್ಟಿವ್ ರೀಸನಿಂಗ್ ಸ್ವಲ್ಪ ಸ್ಟ್ರಾಂಗ್ ಮಾಡ್ಕೊಳ್ಳಿ, ಮೀನ್ಸ್ ಜಾಸ್ತಿ ಫೋಕಸ್ ಮಾಡಿ, ಫ್ರೀ ಸಾಕು, ಪ್ರೀಗೆ ಎಕ್ಸಾಮ್ ನಿಯರ್ ಇದ್ದಾಗ ಅಷ್ಟು ಓದಿದ್ರೆ ಸಾಕು. Feb to August ಮೀನ್ಸ್ ಫೋಕಸ್ ಮಾಡಿ, ಜಾಸ್ತಿ ಮಾರ್ಕ್ ಕೊಡಿ. ಐ ಹೋಪ್ ಯು ವಿಲ್ ಕ್ಲಿಯರ್ RRBP in 2026. ಇನ್ನೊಂದು 10 ಬಂದರೆ ಸಾಕು ಕ್ಲಿಯರ್. RRBPಯಲ್ಲಿ 20+ ಮಿನಿಮಮ್ ಬೇಕು ಕ್ಲಿಯರ್ ಆಗೋಕ್ಕೆ. ಎವ್ರಿ ಇಯರ್ OBCಗೆ 90 ಟಾರ್ಗೆಟ್ ಮಾಡಿ, ಬೆಟರ್. ಲಾಸ್ಟ್ ಇಯರ್ ಪೇಪರ್ ಟಪ್ಪಿತ್ತು, ದಿಸ್ ಇಯರ್ ಆಪ್ಟಿ ರೀಸನಿಂಗ್ ಇಂಗ್ಲೀಷ್ CA ಈಸಿ ಕಂಪೇರ್ ಮಾಡಿದರೆ ದ್ಯಾಟ್ ಯು ಕಟ್ ಆಫ್ ಈಸ್ ಸೋ ಹೈ. ಆಲ್ ದ ಬೆಸ್ಟ್. ಸೊ ನೀವು ತುಂಬ ಇದೆ, ನಾನು ಸಜೆಸ್ಟ್ ಮಾಡಿದ್ದು ಕೆಲವು ಕಮೆಂಟ್ಸ್ ಇತ್ತು ಅಂತ ಹೇಳಿದೆ ಅಲ್ಲ, ಸೊ ಅದರಲ್ಲಿ ಇದು ನನಗೆ ತುಂಬ ಏನೋ ಅವರು ತುಂಬ ಟೈಮ್ ತೊಗೊಂಡು ಇಷ್ಟು ಏನೋ ಕಮೆಂಟ್ ಮಾಡಿದ್ರಲ್ಲ, ಸೊ ನಂಗೆ ಹಂಗಾಗಿ ತುಂಬ ಇಷ್ಟ ಆಯಿತು. ಆಮೇಲೆ ಅವರು 3 ಅಟೆಂಪ್ಟ್ಸ್ ಕೊಟ್ಟು 3 ಅಟೆಂಪ್ಟ್ ಆದಮೇಲೆ ಐ ಮೀನ್ ಇದು 3rd ಅಟೆಂಪ್ಟಲ್ಲಿ ಕ್ಲಿಯರ್ ಮಾಡಿದ್ದಾರೆ ಅಂತ ಮೆನ್ಷನ್ ಮಾಡಿದರು. ಸೊ ಆಮೇಲೆ ನಾನು ಯಾವ ಥರ ಚೇಂಜಸ್ ಮಾಡ್ಕೋಬೇಕು ಅನ್ನೋದನ್ನು ಅವ್ರು ಸಜೆಸ್ಟ್ ಮಾಡಿದರು. ಸೊ ಹಾಗಾಗಿ ರಮೇಶ್ ಬ್ಯಾಂಕರ್, ಸೊ ನಿಮಗೂ ತುಂಬ ಥ್ಯಾಂಕ್ಸ್. ಈ ಥರ ನಾನೇ ರೈಟ್ ಅಂತ ಇರಲ್ಲ, ನೀವು ಈ ಥರ ನಿಮಗೆ ಗೊತ್ತಿರೋ ಅಂದರೆ ನೋಡೋರು ಆಲ್ರೆಡಿ ಕ್ಲಿಯರ್ ಆದವರು ಇರ್ತೀರ, ಲೈಕ್ ಆಲ್ರೆಡಿ ಸೆಲೆಕ್ಟ್ ಆದವರು ಇರ್ತೀರ ನನ್ನ ವಿಡಿಯೋ ನೋಡ್ತಿರೋರಲ್ಲಿ. ಸೊ ನೀವು ಈ ಥರ ಸಜೆಸ್ಟ್ ಮಾಡಿದ್ರಿ ಅಂತಂದರೆ ಬೇರೆಯವ್ರಿಗೆ, ಅಂದರೆ ಲೈಕ್ ಇವಾಗ ಏನು ಆ್ಯಸ್ ಅ ಪ್ರೆಷರಾಗಿ ಸ್ಟಾರ್ಟ್ ಮಾಡ್ತಿರ್ತಾರಲ್ಲ ಅವ್ರಿಗೂ ಹೆಲ್ಪ್ ಆಗ್ಬೋದು, ಅಥವಾ ರಿಪೀಟೆಡ್ಲಿ ಪ್ರಿಲಿಮ್ಸ್ ಆಗ್ತಿರುತ್ತೆ, ಮೇನ್ಸ್ ಆಗ್ತಿರಲ್ಲ, ಸೊ ಅಂಥವ್ರಿಗೆ ಹೆಲ್ಪ್ ಆಗುತ್ತೆ. ನೆಕ್ಸ್ಟು ನಿಮ್ಮ ಬ್ಯಾಂಕಿಂಗ್ ಸಖಿ ಅಂತ, ಇವರು ಹೋಪ್ ಫಾರ್ ದ ಬೆಸ್ಟ್ ಅಂತ ವಿಶ್ ಮಾಡಿದರು. ಅಂದರೆ ನನ್ನ RRB ಕ್ಲರ್ಕ್ ಮೇನ್ಸ್ ಸ್ಕೋರ್ ಕಾರ್ಡ್ ಅದ್ರ ಬಗ್ಗೆ ವಿಡಿಯೋ ಮಾಡಿದಾಗ ಮೇ ಬಿ ಅದಕ್ಕೆ ಕಮೆಂಟ್ ಮಾಡಿದ್ರು ಅಂತ ಅನಿಸುತ್ತೆ. ಹೋಪ್ ಫಾರ್ ದ ಬೆಸ್ಟ್ ಅಂತ ವಿಶ್ ಮಾಡಿದ್ದಾರೆ. ಸೊ ಥ್ಯಾಂಕ್ ಯು. ನೆಕ್ಸ್ಟು ಅಂಜು ಶೃಂಗೇರಿ ಅಂತ, ಇವರು ಕಂಗ್ರ್ಯಾಚುಲೇಷನ್ಸ್ ಅಂತ ಹೇಳಿದರೆ, ಅದೇ ಮೇ ಬಿ ನಾನು ರಿಸರ್ವಿಸ್ಟಲ್ಲಿ ಇರೋದಕ್ಕೆ ಕಂಗ್ರ್ಯಾಚುಲೇಟ್ ಮಾಡಿರ್ಬೋದು. ಆಮೇಲೆ ಕರೆಂಟ್ ಅಫೇರ್ಸ್ ಹೇಗೆ ಪ್ರಿಪೇರ್ ಆಗ್ತಾಯಿದ್ದೀರಾ ಅಂತ ಕೇಳಿದರು. ಕರೆಂಟ್ ಅಫೇರ್ಸ್ ಅದೇ ನಾನು ಅದ್ರ ಬಗ್ಗೆ ವಿಡಿಯೋ ಮಾಡ್ತೀನಿ. ನಾನು ಯಾವುದನ್ನು ಇಲ್ಲಿವರೆಗೂ ಯಾವುದಾದ್ರು ಸೋರ್ಸ್ ಫಾಲೋ ಮಾಡಿದೆ, ಇನ್ನು ನೆಕ್ಸ್ಟ್ ಏನಾದರೂ ನಾನು ಚೇಂಜಸ್ ಮಾಡ್ಕೋಬೇಕಂತ ಇದ್ದೀನಿ ಅನ್ನೋದನ್ನು ನಾನು ಡೆಫಿನೆಟ್ಲಿ ಒಂದು ವಿಡಿಯೋ ಒಳಗಡೆ ಶೇರ್ ಮಾಡ್ತೀನಿ. ನೆಕ್ಸ್ಟು MN ನರಸಿಂಹರಾಜು,
ಪ್ರೋ ದೇವ್ರ ಮೇಲೆ ಭಾರ ಹಾಕಿ ಸಿಗುತ್ತೆ. ಅದೇ ಇವರು ನಂದು RRB ಕ್ಲರ್ಕ್ ರಿಸರ್ವ್ ಲಿಸ್ಟಲ್ಲಿರೋದಕ್ಕೆ ಕಮೆಂಟ್ ಮಾಡಿದ್ರು ಅಂತ ಅನ್ಸುತ್ತೆ. ಸೊ ಥ್ಯಾಂಕ್ ಯು ಬ್ರೋ ನಿಮಗೂ. ನೆಕ್ಸ್ಟು ವಿರಾಟ್ ಕೊಹ್ಲಿ ಅಂತ, ಇವರು ಗಾಡ್ ಬ್ಲೆಸ್ ಬ್ರೋ ಅಂತ ಮೆನ್ಷನ್ ಮಾಡಿದ್ದಾರೆ. ನನಗೆ ಆ್ಯಕ್ಚುಲಿ ನಾನು ತುಂಬ ಅಡೋರ್ ಮಾಡೋದು ಅಂತಾಗಿರ್ಬೋದು ಅಥವಾ ಫಾಲೋ ಮಾಡೋದು ಅಂತಾಗಿರ್ಬೋದು, ನಂಗೆ ತುಂಬ ಇಷ್ಟ ವಿರಾಟ್ ಕೊಹ್ಲಿ. ಸೊ ಅವರೇ ಹೇಳ್ದಂಗೆ ಆಯ್ತು ಇದನ್ನು, ಗಾಡ್ ಬ್ಲೆಸ್ ಬ್ರೋ ಅಂತ ಹೇಳಿ. ಸೊ ಥ್ಯಾಂಕ್ ಯು ಬ್ರೋ ನಿಮಗೂ ಕೂಡ. ಈ ವಿಡಿಯೋ ಒಳಗಡೆ ನಾನು ಏನೆಲ್ಲ ಶೇರ್ ಮಾಡಬೇಕಂತ ಅಂದ್ಕೊಂಡಿದ್ದೆ ಆಲ್ಮೋಸ್ಟ್ ಎಲ್ಲನೂ ಶೇರ್ ಮಾಡಿದ್ದೀನಿ. ನಿಮ್ಮ ಸಪೋರ್ಟು ಹಾಗೆ ನಿಮ್ಮ ಕೈಂಡ್ ವರ್ಡ್ಸು ನಂಗೆ ತುಂಬ ಮೋಟಿವೇಶನ್ ಕೊಡುತ್ತೆ. ಸಮ್ಟೈಮ್ಸ್ ನಾನು ಲೋ ಫೀಲ್ ಆಗಿದ್ರೂ ಕೂಡ ನಿಮ್ಮ ಕಮೆಂಟ್ಸಿಂದ ಆಟೋಮೆಟಿಕ್ ಎನರ್ಜಿ ತಾನಾಗೆ ಬರುತ್ತೆ. ಆಬ್ವಿಯಸ್ಲಿ ಇದು ನಮ್ಮ ಕನ್ನಡದವ್ರಿಗೆ ಹೆಲ್ಪ್ ಆಗಲಿ ಅಂತ ಮಾಡಿರೋ ಚಾನಲ್ಲು. ಸೊ ಇಲ್ಲಿ ಅದೇ ನಾನೇ ಕರೆಕ್ಟ್ ಅಂತ ನಾನು ಯಾವತ್ತೂ ಹೇಳಲ್ಲ. ನನ್ನ ಕಡೆಯಿಂದ ನನಗೆ ಗೊತ್ತಿರೋ ಇನ್ಫಾರ್ಮೇಷನ್ನು ಎಷ್ಟಿದೆಯೋ ಅಷ್ಟನ್ನು ನಾನು ಶೇರ್ ಮಾಡ್ತೀನಿ. ನಿಮಗೆ ನನ್ನಿಂದ 100% ಹೆಲ್ಪ್ ಸಿಗದೇ ಇದ್ದರೂ ಕೂಡ ಅಟ್ಲೀಸ್ಟ್ ಸಮ್ ಪರ್ಸೆಂಟ್ ಹೆಲ್ಪ್ ಅಂತೂ ಸಿಗುತ್ತೆ ಅನ್ನೋದನ್ನು ನಾನು ಖಂಡಿತವಾಗ್ಲೂ ಹೇಳ್ತೀನಿ. ಸೊ ಇದನ್ನು ನಾನು ರೆಡಿ ಮಾಡಬೇಕಾದ್ರೆ 300 ಸಬ್ಸ್ಕ್ರೈಬರ್ಸ್ ಇದ್ರಿ ಇದು ಬ್ಯಾಂಕಿಂಗ್ ಗೆಳೆಯ ಚಾನಲಿಗೆ. ಇವಾಗ ಹತ್ತತ್ರ 400 ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ. ಸೊ ಇದೇ ಥರ ನಾನು ಮಾಡ್ತಿರೋ ವಿಡಿಯೋಸು ಅಥವಾ ಕಂಟೆಂಟು ನಿಮ್ಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ. ಸೊ ಈ ವಿಡಿಯೋ ಒಳಗಡೆ ನಾನು ಇಷ್ಟು ಹೇಳ್ಬೇಕಂತ ಅಂದ್ಕೊಂಡಿದ್ದೆ. ಥ್ಯಾಂಕ್ ಯು ಸೊ ಮಚ್.